ನಮಸ್ಕಾರ, ನಾನು ನಾಗವೇಣಿ ಅಂತ. ಇವತ್ತು ಮಂಗಳವಾರದ ಲಾಗ್ ನಿಮಗೆ ಶೇರ್ ಮಾಡಕತ್ತೀನಿ. ಈ ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಈ ವಿಡಿಯೋ ನಿಮ್ಗೆ ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡ್ಕೆಸ ಅವ್ರಿಗೂ ಸಬ್ಸ್ಕ್ರೈಬ್ ಆಗಂತ ಹೇಳ್ರಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನೋಡಿರಿ, ಇವತ್ತು ಮಂಗಳವಾರ. ಆಮೇಲೆ ಅಕ್ಕಿ ದೇವರು ಅಕ್ಕಿ ಇದ್ದು ರೀ. ಇವನೇನು ಹಂಗೆ ಏನು ಅನ್ನ ಮಾಡೋಕ್ಕೂ ಆಗಂಗಿಲ್ಲಲ್ಲ, ರೇಷನ್ದು ಅಕ್ಕಿ ಇದ್ದು. ಆಮೇಲೆ ಅವನೇನು ದೋಸೆಗೆ ನೆನೆ ಹಾಕಿರತ್ತಂತ ಹೇಕಸ 5 ಗ್ಲಾಸ್ ಅಕ್ಕಿ ಹಾಕಿನ್ರಿ. ನಾನು ಅರ್ಧ ಗ್ಲಾಸ್ ಅಷ್ಟು ಉದ್ದಿನಬೇಳೆ, ಅರ್ಧ ಗ್ಲಾಸ್ ಕಡಲೆಬೇಳೆ ಮತ್ತು ಅರ್ಧ ಗ್ಲಾಸ್ ಅಷ್ಟು ಅವಲಕ್ಕಿ ಹಾಕೀನ್ರಿ. ಆಮೇಲೆ ಮೆತ್ತೆ ಕಾಳಷ್ಟು ಹಾಕಿ ಅವನ್ನ ಸ್ವಚ್ಛಗೆ ತೊಳೆದಕೆಸ ನೆನೆ ಇಟ್ಟೇನಿ. ಈಗ ನೋಡ್ರಿ, ನನ್ನ ಮಗಳ ನಿನ್ನೆ ಲಾಗ್ ನೀವು ನೋಡಿದ್ರೆ ಗೊತ್ತಾಗ್ತೈತಿ. ಮೇಲೆ ಟೆರೆಸ್ ಮೇಲೆ ಹರಿಪಲ್ಲೆ ಇತ್ತಲ್ರಿ, ಹರಿಪಲ್ಲೆಗೆ ಹೋಗ್ಕೊಂಬಂದಿದ್ದು ನಾವು. ಇವತ್ತು ಮುಂಜಾನೆ ಅದನ್ನು ಪಲ್ಯ ಮಾಡ್ರತ್ತಂತೇಳಿ ಅದನ್ನು ನನ್ನ ಮಗಳ ಹಸುರು ಮಾಡಕತ್ತಾಳು. ರೇಷನ್ ಅಕ್ಕಿ ಅಂತಂದ್ರೆ ಏನು ನಾವು ಉಪಯೋಗಿಸ್ತೇವ್ರಿ, ಇಲ್ಲ ಅಂತ ಹೇಳಂಗಿಲ್ಲ. ಪ್ರಸಂಗ ಬಂದ್ರೆ ಅದನ್ನು ಅನ್ನ ಉಣ್ಣಬೇಕಲ್ರಿ. ಅಕ್ಕಿ ಅಂದರೆ ಯಾವುದೆಲ್ಲ ಹೊಟ್ಟೆ ತುಂಬಿರೋ ಸಾಕಲ್ರಿ. ಒಮ್ಮೆ ರೊಕ್ಕ ಇರ್ತಾವೆ, ಒಮ್ಮೆ ರೊಕ್ಕ ಇರೋಂಗಿಲ್ಲ. ಆ ಪರಿಸ್ಥಿತಿ ಒಳಗೆ ರೇಷನ್ ಅಕ್ಕಿನೂ ದೇವರಾಗೆ ಬರ್ತೈತಿ. ನೋಡಿರಿ, ನಾನು ಅಂದಿದ್ದ ತಪ್ಪ ಅಂತ ಅನ್ಕೋಕೆ ಹೋಗ್ಬೇಡ್ರಿ. ಯಾವುದೇನು ಅಕ್ಕಿ ಒಂದೇ ಅಲ್ರಿ, ಹೊಟ್ಟೆ ತುಂಬಿರ ಸಾಕ. ನೋಡಿರಿ, ನನ್ನ ಮಗಳ ಹರಿಪಲ್ಲೆ ಎಲ್ಲ ಹಸನ್ ಮಾಡಿ ಅದನ್ನು ಸ್ವಚ್ಛ ತೊಳೆದ ಕೆಸ ನೀರು ಬಸಿಯಾಕ ಇಡಾಕತ್ತಾಳು. ಇವತ್ತಿನ ರೆಸಿಪಿಗಳನ್ನು ನಾನು ಶೇರ್ ಮಾಡೇನಿಲ್ಲೇ. ಇವತ್ತಿನ ಮಧ್ಯಾಹ್ನದ ಅಡುಗೆ ಏನಂತಂದ್ರೆ ಡೊಣ್ಗಾಯಿ ಪಲ್ಯ, ಹರಿಪಲ್ಲೆ ಮತ್ತು ಜೋಳದ ರೊಟ್ಟಿ, ಅನ್ನ ಸಾರ ಅಷ್ಟ. ನೋಡ್ರಿ, ಬ್ಯಾಳಿ ಅಂತರೂ ಮಾಡಿ ಕೆಸ ನಾನಿಲ್ಲೇ ಇದನ್ನು ಸೈಡ್ ಇಟ್ಟೇನ್ರಿ. ಅದನ್ನು ಬ್ಯಾಳಿ ರೆಡಿ ಆಗೈತಿ. ಈಗ ಡೊಣ್ಗಾಯಿ ಒಗ್ಗರ್ಣೆ ಹಾಕಾಕತ್ತೀನಿ. ಇದೇನಿಲ್ಲ, ಇದನ್ನು ಒಣ ಖಾರದ ಡೊಣ್ಗಾಯಿ ಪಲ್ಯ ಒದ್ದುರಮ್ಗೆ ಮಾಡಾಕತ್ತೀನಿ ರೀ. ನಾನು ಇಲ್ಲಿ ಶೇಂಗಾನೂ ಹಾಕ್ಬೋದು. ನಾನಿಲ್ಲೇ ತೊಗರಿಬೇಳೆ ನೆನಿಸೆ ಅದನ್ನು ಪಲ್ಯ ಮಾಡಾಕತ್ತೀನಿ. ನೋಡ್ರಿ, ಭಾಳ ಚೆನ್ನಾಗಿರ್ತೈತೆ ರೀ ಇದು ಪಲ್ಯ. ಇದ್ರೊಳಗೆ ಒಂದು 4-5 ವೆರೈಟಿ ಮಾಡ್ತೇನೆ ನಾನು. ಇವಾಗ ನೋಡ್ರಿ, ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಮುಚ್ಚಿ ಒಂದು 5-7 ನಿಮಿಷ ಕಾಲ ಸಣ್ಣ ಉರಿ ಒಳಗನ ಕುದಿಸಿರ ಪಲ್ಯ ರೆಡಿ ಆಗ್ತೈತಿ. ಅದನ್ನು ಆ ಒಲೆ ಮೇಲೆ ಸೈಡ್ ಇಟ್ಟೇನ್ರಿ. ಈಗ ಹರಿಪಲ್ಯ ನಾನು ಒಗ್ಗರ್ಣೆ ಹಾಕಾಕತ್ತೀನಿ. ಸಣ್ಣದ ಉಳ್ಳಾಗಡ್ಡಿ ಹೆಂಚಿಟ್ಟೇನ್ರಿ. ಆಮೇಲೆ 1-2 ಮೆಣಸಿನ್ಕಾಯಿ, ಒಂದು ಗಡ್ಡಿ ಅಷ್ಟು ಬೆಳ್ಳುಳ್ಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಾಸ ಒಗ್ಗರ್ಣೆ ಕೊಡಾಕತ್ತೀನಿ. ಭಾಳ ಸಿಂಪಲ್ ರೀ ಇದು ಪಲ್ಯ ಮಾಡೋದು. ಅಷ್ಟು ಆರೋಗ್ಯಕ್ಕೂ ಚಲೋ ಇರ್ತೈತಿ ಮತ್ತು ರುಚಿಯಾಗಿಯೂ ಇರ್ತೈತಿ. ನೋಡಿರಿ, ಒಂದು ಟೆರೆಸ್ ಮೇಲೆ ಬೆಳೆದಿದ್ದು ಅದನ್ನೇ ಹಾಕಿ ವೇಸ್ಟ್ ಮಾಡೋದು ಅಂತ ಹೇಳಿಕೆಸ ನಾನಿಲ್ಲೇ ತಪ್ಪಲು ಪಲ್ಯನೂ ಆಯ್ತು. ಮಧ್ಯಾಹ್ನ ಒಂದು ಸ್ವಲ್ಪ ಅಡುಗೆಗಳೆಲ್ಲ ಮೇಲಡ್ಗೆ ಅಂತಾರಲ್ರಿ, ಅನ್ನ ಸಾರ ಬೇಳೆ ಕೈಪಲ್ಯಗಳೆಲ್ಲ ರೆಡಿ ಆಯ್ತು. ಇನ್ನು ಲಾಸ್ಟಿಗೆ ನಾನು ಇಲ್ಲೇ ರೊಟ್ಟಿ ಬಡಿಯಾಕತ್ತೇನೆ. ನೋಡಿರಿ, ನಾನು ಯಾವತ್ತಿದ್ರೂ ಲಾಸ್ಟಿಗೇನ ರೊಟ್ಟಿ ಬಡಿಕತ್ತೇನೆ. ಊಟದ ಹೇಳಿದಾಗನ ರೊಟ್ಟಿ ಬಡಿದ್ರೆ ನಮ್ಮ ಮನೆಯೊಳಗೆ ಬಿಸಿ ರೊಟ್ಟಿನ ತಿಂತಾರೆ. ನೋಡಿರಿ, ಈಗ ರೊಟ್ಟಿ ಆತಂದ್ರೆ ಎಲ್ಲ ಕ್ಲೀನ್ ಮಾಡಿ ಕೆಸ ಗ್ಯಾಸ್ ಕಟ್ಟಿದ್ದು ಕ್ಲೀನ್ ಮಾಡಿ ಊಟ ಮಾಡೋದಷ್ಟ. ನೋಡಿರಿ, ಇಲ್ಲೇ ನಮ್ಮ ಉತ್ತರ ಕರ್ನಾಟಕ ಸೈಡ ನಾವು ಹಿಂಗೆ ಪಲ್ಯಗಳಂತ್ರ ಸಿಂಪಲ್ ಆಗಿರ್ತಾವೆ, ಅಷ್ಟು ಟೇಸ್ಟಿಯಾಗಿಯೂ ಇರ್ತಾವೆ. ಈ ಥರ ನಾವು ಪಲ್ಯಗಳನ್ನ ಮಾಡ್ಕೊತಾನೆ ಮಾಡಿ ಕೆಸ ಊಟ ಮಾಡ್ತೇವೆ. ನೋಡ್ರಿ, ಬೇಳೆ ಹಾಕಿದ ಡೊಣ್ಗಾಯಿ ಪಲ್ಯ ಮತ್ತು ತಪ್ಪಲು ಪಲ್ಯ ಒಳಗೆ ಹರಿಪಲ್ಯ ಮಾಡೇನಿ. ಮತ್ತು ಈಗ ನಾನು ಅರದ ಖಾರ ಅಂತಾರಲ್ರಿ, ಅದನ್ನು ಬ್ಯಾಡಗಿ ಮೆಣಸಿನ್ಕಾಯ್ದು ಅರದ ಖಾರನೂ ನಾನಿಲ್ಲೇ ಊಟಕ್ಕೆ ತಾಟೊಳಗೆ ಹಚ್ಚಾಕತ್ತೀನಿ. ಒಂದು ಸ್ವಲ್ಪ ಮೊಸರು ಹಾಕಾಕತ್ತೀನಿ. ನೋಡಿರಿ, ಇದು ಮಧ್ಯಾಹ್ನದ ಊಟದ ತಾಟ್. ನೋಡ್ರಿ, ಇದು ಈಗ ಬಿಸಿ ಜೋಳದ ರೊಟ್ಟಿನೂ ನಾನು ಇಡಾಕತ್ತೀನಿ. ಡೊಣ್ಗಾಯಿ ಪಲ್ಯ ಮತ್ತು ಹರಿಪಲ್ಯ ರೊಟ್ಟಿದ ಹೆಂಗೆ ಬಂದಿದ್ದು ಅಂತ ಕಮೆಂಟ್ ಮುಖಾಂತರ ಹೇಳ್ರಿ ರೆಸಿಪಿಗಳು. ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರು ಹೊಸದಾಗಿ ನೋಡಾಕತ್ತಿರಲ್ರಿ, ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ, ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇವಾಗ ನೋಡ್ರಿ, ನಾನಿಲ್ಲೇ ಸಂಜೆ ಹೊತ್ತ ಹಂಗೆ ಖಾಲಿ ಕುಂತಿದ್ದು. ಅವಾಗ ನನ್ನ ಮಗಳು ಏನಂತಂದ್ಲು, ನಾನು ಇದನ್ನು ಮೋತಿ ಮೇಲೆ ಕಲಿಯೋದು ಒಂದು ಸ್ವಲ್ಪ ಭಾಳ ಆಗ್ಯಾವು, ಅದ್ರ ಸಲುವಾಗಿ ನಾನು ಹೋಮ್ ರೆಮಿಡಿ ಅಂತ ಈಗಸ ಒಂದು
ಇದನ್ನು ತೋರಿಸ್ತೀನಿ ಮಮ್ಮಿ ಅದನ್ನು ವಿಡಿಯೋ ಮಾಡಂತ ಹೇಗೆ ಸಂದು. ಇದೇನಿಲ್ಲ, ಭಾಳ ಸಿಂಪಲ್ಲ, ಎಲ್ಲರಿಗೂ ಗೊತ್ತೈತೆ ಅಂತ ನಾನು ಅನ್ಕೋತೀನಿ. ಏನಿಲ್ಲ, ಅರ್ಶಿನ ಇರ್ತೈತಲ್ರಿ, ಅರ್ಶಿನಕ್ಕೆ ಒಂದು ಸ್ವಲ್ಪ ಕೆನೆ ಹಾಲು ಹಾಕೊಂಡು ಅದನ್ನು ಒಂದು ಸ್ವಲ್ಪ ದಟ್ಟಾಗಿನ ಕಲಸಿ ಅದನ್ನು ಮೂತಿಗೆ ಸ್ಕ್ರಬ್ ಮಾಡ್ಕೊಕತ್ತಾಳ್ರಿ. ಇದನ್ನು ಹಚ್ಚಿ ಒಂದು ಸ್ವಲ್ಪ 5 ರಿಂದ 10 ನಿಮಿಷ ಬಿಡ್ಬೇಕ್ರಿ ಇದನ್ನು. ಅಂದ್ರೆ ಮೂತಿ ಮುಖ ಚೆನ್ನಾಗಿ ಇದನ್ನು ಹಾಕತ್ತಿರದ ಪಕ್ಕಿಗೆ ಏನಾರ ಗುಳ್ಳೆ ಕಲಿ ಇರ್ತಾವಲ್ರಿ ಅವೆಲ್ಲ ಕಡಿಮೆ ಆಗ್ತಾವಂತ. ಹಚ್ಕೊಂಡು ಒಂದು 5 ರಿಂದ 10 ನಿಮಿಷಗಳ ಕಾಲ ಅದನ್ನು ಒಣಗಿರ ಮುಗಿಯಿತು. ಅದನ್ನಷ್ಟೇ ಹಂಗೆ ತಣ್ಣೀರೊಳಗೆ ಮೂತಿ ತೊಳ್ಕೊಂಡ್ರೆ ಮನ್ಯಾಗನ ಏನೂ ಖರ್ಚಿಲ್ಲದ್ಲೇನ ವಾರಕ್ಕೊಂದು ಸರ್ತಿದ ಆಮೇಲೆ ಇಲ್ಲಕ್ಕೆ 15 ದಿವಸಕ್ಕೊಮ್ಮೆ ಇದನ್ನು ರೆಡಿ ಮಾಡಿ ಹಿಂಗೆ ಹಚ್ಚೋದ್ರಿಂದ ನಮ್ಮ ಮೂತಿನೂ ಕಾಂತಿಯುತವಾಗಿ ಕಾಣಿಸ್ತೈತೆ ಅಂತ ನಾನು ಅನ್ಕೋತೇನೆ ರೀ. ನಾನು ಏನು ಅಷ್ಟೇನು ಇದನ್ನು ಮಾಡೋಂಗಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ ನೋಡ್ರಿ. ನಾವು ಚಿಕ್ಕವರಿದ್ದಾಗ ಹಚ್ಕೋತಿದ್ದು, ಇವಾಗಂತೂ ಏನಿಲ್ಲ. ಇವಾಗ ನೋಡ್ರಿ ಒಂದು 10 ರಿಂದ 15 ನಿಮಿಷಗಳ ಕಾಲ ಮೂತಿ ಮೇಲೆ ಹಂಗೆ ಇತ್ತು. ಆಮೇಲೆ ಅದನ್ನು ಮೂತಿ ಎಲ್ಲ ಕ್ಲೀನಾಗಿ ತೊಳ್ಕೊಂಬಂತು ನೋಡ್ರಿ. ಈಗ ಮೂತಿ ಮೇಲೆ ಒಂದು ಸ್ವಲ್ಪ ಗ್ಲೋ ಕಾಣಕತ್ತೈತೆ ನೋಡ್ರಿ. ಈ ಥರ ನೀವು ಮನೆಯೊಳಗೆ ಮಾಡಿರಿ. ಇವಾಗ ನೋಡ್ರಿ ಸಂಜೆ ಹೊತ್ತಾತು. ಇನ್ನು ನಾನೇನು ದೋಸೆಗೆ ಅಕ್ಕಿ ನೆನೆ ಹಾಕಿನಲ್ರಿ ಅದನ್ನು ರುಬ್ಬಾಕತ್ತೇನೆ. ನಾ ಏನು ಅನ್ನಕತ್ತೇನಂದ್ರೆ ರೇಷನ್ ಅಕ್ಕಿ ಅಂತ ಕೇವಲವಾಗಿ ನೋಡಬಾರ್ದು. ಯಾಕಂತಂದ್ರೆ ಹೊಟ್ಟೆಗೆ ಯಾವುದಾದ್ರೂ ಹೊಟ್ಟೆ ಹಸ್ದಾಗನ ಅದು ಅನ್ನದ ಬೆಲೆ ಅನ್ನೋದು ಗೊತ್ತಾಕೈತ್ರಿ. ನಾನು ಅಂತೇನೆ ಇವಾಗ ನಮಗೆ ನಮ್ಮ ಮನೆಯೊಳಗೆ ನಾವೆಲ್ಲರೂ ಉಣ್ತೇವ್ರಿ. ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟಪಡಂಗಿಲ್ಲ. ಕಾಲ ಬಂದ್ರೆ ಯಾವುದಾದ್ರೂ ಅನ್ನ ಅಲ್ರಿ, ಅನ್ನನ ಉಣ್ಬೇಕಾ. ಯಾವುದೇ ಆಹಾರಕ್ಕೂ ಅಸಡ್ಡೆ ಮಾಡಬಾರ್ದು. ಯಾವ ಸಿಕ್ಕಿರ್ತೈತಲ್ಲ ಅದೊಂದು ಪಂಚಾಮೃತ ಅಂತ ತಿಳ್ಕೊಬೇಕು. ನಮಗೆ ಈಗ ರೊಕ್ಕ ಐತಿ ಅಂತ ಹೇಕಸ ನಾವು ಒಂದು ಸ್ವಲ್ಪ ಚಲೋ ಅಕ್ಕಿ ಉಣ್ತೇವೆ ಅಂತ ತಿಳ್ಕೊಂಡ್ರೆ ಮತ್ತೊಮ್ಮಿಗೆ ರೊಕ್ಕ ಇಲ್ದಾಗ ರೇಷನ್ ಅಕ್ಕಿನ ಬೇಕಲ್ರಿ. ಅವೇನು ಫ್ರೀಯಾಗಿ ಬರ್ತಾವಂತ ಅದು ಅಸಡ್ಡೆ ಅನಿಸ್ತೈತಿ. ಅದು ರೊಕ್ಕ ಕೊಡ್ತಾರೋದಾದ್ರೆ ನಮಗೆ ಆ ಅಕ್ಕಿ ಬೆಲೆ ಗೊತ್ತಾಗ್ತೈತಿ. ಇವಾಗ ನೋಡ್ರಿ ನಾನು ದೇವ್ರ ಅಕ್ಕಿ ಅದಾವಲ್ಲ ಅಂಥೇಳಿ ನಾನು ಈಗ ದೋಸೆ ಮಾಡಕತ್ತೀನಿ. ದೋಸೆ ಹಿಟ್ಟಿಗೆ ನಾನೆಲ್ಲ ಅಷ್ಟು ರುಬ್ಬೀನಿ. ಮತ್ತು 1 ಸ್ಪೂನಷ್ಟು ಸಕ್ಕರೆ, ಅರ್ಧ ಸ್ಪೂನಷ್ಟು ತಿನ್ನು ಸೋಡಾ ಹಾಕೀನಿ. ಈ ಲಾಗ್ ನಾನು ಇಲ್ಲೇ ಮುಗಿಸಾಕತ್ತೀನಿ. ಮತ್ತೊಂದು ಲಾಗ್ದಿಂದ ಸಿಗ್ತೀನಿ. ನಮಸ್ಕಾರ.